ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ 8ನೇ ಎಪಿಸೋಡ್ನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ವಿಶ್ವದ 7 ಅದ್ಭುತಗಳ ಬಗೆಗಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ತಿಳಿಯೋಣ. ನಂಬರ್ 1, ಗ್ರೇಟ್ ವಾಲ್ ಆಫ್ ಚೈನಾ, ಚೀನಾದ ಮಹಾಗೋಡೆ. ಇದನ್ನು 2700 ವರ್ಷಗಳ ಹಿಂದೆ ಕಟ್ಟಿಸಲಾಗಿತ್ತು. ಇದರ ಸಂಪೂರ್ಣ ಉದ್ದ 21,196 ಕಿಲೋಮೀಟರ್. ಇದು ಸಂಪೂರ್ಣ ಏಕಗೋಡೆ ಅಲ್ಲ, ಇದು ಬಹಳಷ್ಟು ಪ್ರಾಂತ್ಯಗಳಿಂದ ಹಾದು ಹೋಗೋದ್ರಿಂದ ಆಗಿನ ರಾಜರು ತಮ್ಮ ಸವಲತ್ತಿಗೆ ತಕ್ಕಂತೆ ಇದನ್ನು ಕಟ್ಟಿಸ್ಕೊಂಡಿದ್ದಾರೆ. ಈ ಗೋಡೆಯ ಎತ್ತರ 20 ರಿಂದ 23 ಅಡಿ ಇದೆ. ಇದನ್ನು ಗುಡ್ಡಗಳ ಮೇಲೆ ಕಟ್ಟಿರೋದ್ರಿಂದ ಇದರ ಎತ್ತರ ಏಕ ಸಮಾನವಿಲ್ಲ. ಕೆಲವೊಂದು ಜಾಗದಲ್ಲಿ ಇದರ ಎತ್ತರ 46 ಅಡಿವರೆಗೂ ಕೂಡ ತಲುಪಿದೆ. ಈ ಗೋಡೆಯನ್ನು ಅತಿ ದೊಡ್ಡ ಸ್ಮಶಾನವು ಅಂತ ಕರೀತಾರೆ, ಯಾಕಂದರೆ ಇದು ನಿರ್ಮಾಣವಾಗುವಷ್ಟರಲ್ಲಿ 4 ಲಕ್ಷ ಜನರ ಜೀವವನ್ನು ಬಲಿ ಪಡೆದಿತ್ತು. ಈ ಗೋಡೆ ಸಂಪೂರ್ಣವಾಗಿ ನಿರ್ಮಾಣವಾಗಲು 2000 ವರ್ಷಗಳ ಸಮಯ ಬೇಕಾಯಿತು. ಇದು ಕೇವಲ ಒಂದು ಗೋಡೆ ಅಲ್ಲ, ಇದನ್ನು ಕಟ್ಟುವ ಉದ್ದೇಶ ಯುದ್ಧದ ಸಮಯದಲ್ಲಿ ಶತ್ರುಗಳ ಮೇಲೆ ನಿಗಾ ಇಡಲು ಇದನ್ನು ಕಟ್ಟಿಸಲಾಗಿತ್ತು. ಈ ಗೋಡೆ ಕಟ್ಟುವ ಸಮಯದಲ್ಲಿ ಸಿಮೆಂಟ್ ಲಭ್ಯವಿರಲಿಲ್ಲ, ಆದ್ದರಿಂದ ಈ ಗೋಡೆಗಳ ಕಲ್ಲುಗಳ ಮಧ್ಯದಲ್ಲಿ ಅಕ್ಕಿಯ ಹಿಟ್ಟನ್ನು ಸಿಮೆಂಟ್ ರೀತಿಯಲ್ಲಿ ಕಲಸಿ ಇದನ್ನು ಕಟ್ಟಲಾಗಿದೆ. ಈ ಗೋಡೆಯ ಬಗ್ಗೆ ಒಂದು ಸುಳ್ಳು ತಥ್ಯವೇನೆಂದರೆ ಇದು ಬಾಹ್ಯಾಕಾಶದಿಂದಲೂ ಕಾಣುತ್ತೆ ಅಂತ ಹೇಳ್ತಾರೆ. ಆದರೆ ಬಹಳಷ್ಟು ಗಗನಯಾತ್ರಿಗಳು ಆಸ್ಟ್ರೋನಾಟ್ಸ್ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ, ಇದು ಬಾಹ್ಯಾಕಾಶದಿಂದ ಕಾಣುವುದಿಲ್ಲ ಅಂತ. ಇದು ಇಲ್ಲಿಯವರೆಗಿನ ಮಾನವನಿಂದ ನಿರ್ಮಿತವಾಗಿರುವ ಅತ್ಯಂತ ದೊಡ್ಡ ಸ್ಟ್ರಕ್ಚರ್. ಈ ಗೋಡೆಯನ್ನು ನೋಡೋದಕ್ಕೆ ದೇಶ ವಿದೇಶದಿಂದ ವರ್ಷಕ್ಕೆ ಸುಮಾರು 5 ಕೋಟಿ ಜನರು ಬರ್ತಾರೆ. ನಂಬರ್ 2, ಮಾಚು ಪೀಚು. ಇದು ಅಮೆರಿಕಾದ ಪೆರು ರಾಜ್ಯದ ಆ್ಯಂಡೆಸ್ ಎಂಬ ಪರ್ವತಗಳಲ್ಲಿದೆ. ಮಾಚು ಪೀಚು ಅಂದರೆ ಅಲ್ಲಿನ ಆಡು ಭಾಷೆಯಲ್ಲಿ ಅದರ ಅರ್ಥ ಹಳೆಯ ಶಿಖರ ಅಂತ. ಇದನ್ನು 15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ 140 ಮನೆಗಳಿದ್ದಾವೆ. ಮಾಚು ಪೀಚು ಸಮುದ್ರದ ಮಟ್ಟದಿಂದ 7,970 ಅಡಿ ಮೇಲಿದೆ. ಇಲ್ಲಿ ಮನೆ ನಿರ್ಮಾಣ ಮಾಡಲು ಬಳಸಿರುವ ಕಲ್ಲುಗಳ ತೂಕ 50 ಟನ್ಗಿಂತ ಮೇಲ್ಪಟ್ಟಿದೆ. ಬಹಳಷ್ಟು ಇತಿಹಾಸ ತಜ್ಞರಿಗೆ ಇದು ಒಂದು ಕ್ವಶನ್ ಮಾರ್ಕ್ ಆಗಿಯೇ ಉಳಿದಿದೆ, ಇಷ್ಟು ಎತ್ತರದಲ್ಲಿ ಇದನ್ನು ಏತಕ್ಕೆ ಕಟ್ಟಲಾಯಿತು ಅಂತ. 1983ರಲ್ಲಿ ಇದನ್ನು ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ಗೆ ಸೇರಿಸಿದರು. ನಂಬರ್ 3, ಚಿಚೆನ್ ಇಟ್ಸಾ. ಇದು ಅಮೆರಿಕದ ಮೆಕ್ಸಿಕೋದಲ್ಲಿದೆ. ಚಿಚೆನ್ ಇಟ್ಸಾ ಅಂದರೆ ಅಲ್ಲಿನ ಆಡು ಭಾಷೆಯಲ್ಲಿ ಅದರ ಅರ್ಥ ಜಾದುವಿನ ಬಾವಿ. ಚಿಚೆನ್ ಇಟ್ಸಾದಲ್ಲಿ 2 ವಿಶಾಲ ನೀರಿನ ಹೊಂಡಗಳಿದ್ವು. ಇದರ ಒಂದು ಹೊಂಡದಲ್ಲಿ ಮನುಷ್ಯರನ್ನು ಬಲಿ ಕೊಡಲಾಗ್ತಿತ್ತು. ಅದಕ್ಕೆ ಕಾರಣ, ಬಲಿ ಕೊಡೋದ್ರಿಂದ ದೇವರು ಮಳೆಯನ್ನು ಸುರಿಸ್ತಾನೆ ಅಂತ ಜನರು ನಂಬಿದ್ರು. ಇಲ್ಲಿ ಮಳೆಯ ದೇವರಿಗಾಗಿ ಒಂದು ಪಿರಮಿಡ್ನ ಕಟ್ಟಲಾಗಿದೆ. ಅದಕ್ಕೆ ಕ್ಯಾಸ್ಟಿಲೋ ಅಂತ ಹೆಸರು ಕೊಡಲಾಗಿದೆ. ಇದಕ್ಕೆ 4 ಕಡೆಯಿಂದ ಮೆಟ್ಟಿಲುಗಳಿವೆ. ಇದನ್ನು ಮಾಯಾ ನಾಗರಿಕತೆಯರು ನಿರ್ಮಾಣ ಮಾಡಿದರು. ಇದನ್ನು ಸಂಪೂರ್ಣ ಕಲ್ಲಿನಲ್ಲಿ ತಯಾರು ಮಾಡಲಾಗಿದೆ. ಪ್ರತಿ ವರ್ಷ ಇದನ್ನು ವೀಕ್ಷಿಸಲು 12 ಲಕ್ಷ ಜನ ಬರ್ತಾರೆ. 1988ರಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಿತು. ನಂಬರ್ 4, ಕೊಲೋಸಿಯಂ. ಇದು ಇಟಲಿಯಲ್ಲಿದೆ. ಇದನ್ನು ಕ್ರಿಸ್ತಶಕ 72ರಿಂದ 80ರ ನಡುವೆ ನಿರ್ಮಾಣ ಮಾಡಲಾಯಿತು. ಇದು ಸಂಪೂರ್ಣವಾಗಿ ಕಲ್ಲು ಮತ್ತು ಕಾಂಕ್ರೀಟ್ನಿಂದ ಮಾಡಲ್ಪಟ್ಟಿದೆ. ಕೊಲೋಸಿಯಂ ಅಂದರೆ ಅರ್ಥ ಗೋಲಾಕಾರವಾಗಿರುವ ಥಿಯೇಟರ್. ಇದು ನೋಡಲು ಅಂಡಾಕಾರದಲ್ಲಿದೆ. ಇದರ ಉದ್ದ 189 ಮೀಟರ್, ಅಗಲ 156 ಮೀಟರ್ ಮತ್ತು ಎತ್ತರ 50 ಮೀಟರ್. ಈ ಥಿಯೇಟರ್ಗೆ 80 ಬಾಗಿಲುಗಳಿವೆ. ಇದರಲ್ಲಿ 50,000 ಜನ ಪ್ರೇಕ್ಷಕರು ಕೂತ್ಕೋಬಹುದು. ಈ ಥಿಯೇಟರ್ ಈಗಿನ ಥಿಯೇಟರ್ ರೀತಿ ಸಿನಿಮಾ ನೋಡೋದಕ್ಕೆ ಮಾಡಿರಲಿಲ್ಲ. ಇಲ್ಲಿ ಜಾನುವಾರುಗಳ ಕಾಳಗ ನಡೀತಿತ್ತು. ಅದು ಎಷ್ಟು ಭಯಂಕರವಾಗಿರ್ತಿತ್ತು ಅಂದರೆ ದಿನಕ್ಕೆ 10,000ಕ್ಕಿಂತ ಹೆಚ್ಚು ಜಾನುವಾರುಗಳು ಇಲ್ಲಿ ಸಾಯುತ್ತಿದ್ವು. ಈ ಕೊಲೋಸಿಯಂನ ಕೆಳಗೆ ಬಹಳಷ್ಟು ಅಂಡರ್ಗ್ರೌಂಡ್ ದಾರಿಗಳಿವೆ. ಇವುಗಳನ್ನ ಪ್ರಾಣಿಗಳು ಮತ್ತು ಅವುಗಳನ್ನ ಆಡಿಸುವವರನ್ನ ಇಡಲು ಮಾಡಲಾಗಿತ್ತು. ಈ ಕೊಲೋಸಿಯಂನ ಬಹಳಷ್ಟು ಭಾಗ ಭೂಕಂಪಗಳಿಂದ ಹಾಳಾಗಿದೆ. ಇದನ್ನು ವೀಕ್ಷಿಸಲು ಸಾವಿರಾರು ಜನರು ಬೇರೆ ಬೇರೆ ದೇಶಗಳಿಂದ ಪ್ರತಿ ವರ್ಷ ಆಗಮಿಸ್ತಾರೆ. ನಂಬರ್ 5, ತಾಜ್ ಮಹಲ್. ನಮ್ಮ ಭಾರತದ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ ತಾಜ್ ಮಹಲ್. ಇದನ್ನು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಶಹಜಹಾನ್ ನಿರ್ಮಾಣ ಮಾಡಿಸಿದರು, ತಮ್ಮ 3ನೇ ಪತ್ನಿ ಮುಮ್ತಾಜ್ ಮಹಲ್ರವರ ನೆನಪಿನಲ್ಲಿ. ಇದನ್ನು ನಿರ್ಮಾಣ ಮಾಡುವುದರಲ್ಲಿ 22,000 ಕಾರ್ಮಿಕರು ಶ್ರಮಿಸಿದರು. ಇದನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಲು 17 ವರ್ಷಗಳ ಕಾಲ ಹಿಡಿಯಿತು. ಇದು ಸಂಪೂರ್ಣ ಬಿಳಿ ಅಮೃತಶಿಲೆಯಿಂದ ಸಂಗೆಮರ್ಮರ್ನಿಂದ ಮಾಡಲ್ಪಟ್ಟಿದೆ. ಇದರ ಗುಂಬಜ್ 115 ಫೀಟ್ ಎತ್ತರದಲ್ಲಿದೆ. ಇದರ ಹೊರಗೆ 4 ಮಿನಾರ್ಗಳಿವೆ. ಇವುಗಳು ಹೊರಗಿನ ಮುಖಕ್ಕೆ ಬಾಗಿಕೊಂಡಿವೆ. ಇವುಗಳನ್ನ ಈ ರೀತಿ ಕಟ್ಟಲು ಕಾರಣ, ಯಾವುದೇ ಭೂಕಂಪ ಸಂಭವಿಸಿದರೆ ಇದು ಮಹಲ್ ಮೇಲೆ ಬಿದ್ದು ಅದನ್ನು ಹಾಳು ಮಾಡಬಾರದೆಂದು. ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಇದನ್ನು ಪ್ರೀತಿಯ ಸಂಕೇತವಾಗಿ ನೋಡಲಾಗುತ್ತೆ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಪವಿತ್ರ ಖುರಾನ್ನ ಸಂದೇಶಗಳನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ. ತಾಜ್ ಮಹಲನ್ನು ಮೊದಲಿಗೆ ಮಧ್ಯಪ್ರದೇಶದ ಬುರ್ಹಾನ್ಪುರದಲ್ಲಿ ನಿರ್ಮಾಣ ಮಾಡಲು ಯೋಚಿಸಲಾಗಿತ್ತು, ಯಾಕಂದರೆ ಶಹಜಹಾನ್ನ ಪತ್ನಿ ಮಗುವಿಗೆ ಜನ್ಮ ನೀಡುವಾಗ ಅಲ್ಲಿ ಪ್ರಾಣ ಕಳೆದುಕೊಂಡಿದ್ದರು. ಆದರೆ ಅಲ್ಲಿ ಬಿಳಿ ಅಮೃತ ಶಿಲೆಯ ಕೊರತೆಯ ಕಾರಣ ಅದನ್ನು ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಿರ್ಮಿಸಲಾಯಿತು. ಶಹಜಹಾನ್ ಈ ತಾಜ್ ಮಹಲ್ನ ನಂತರ ಇನ್ನೊಂದು ಕಪ್ಪು ಶಿಲೆಯ ತಾಜ್ ಮಹಲನ್ನು ನಿರ್ಮಿಸಲು ಯೋಚಿಸಿದ್ದ, ಆದರೆ ಅವನ ಮಕ್ಕಳು ಇದಕ್ಕೆ ಅವನಿಗೆ ಅನುವು ಮಾಡಿಕೊಡಲಿಲ್ಲ. ಶಹಜಹಾನ್ ಮತ್ತು ಅವನ ಪತ್ನಿ ಮುಮ್ತಾಜ್ ಮಹಲ್ನ ಗೋರಿಗಳು ಈಗಲೂ ತಾಜ್ ಮಹಲ್ನಲ್ಲಿಯೇ ಇವೆ. ತಾಜ್ ಮಹಲ್ನ ಒಳಗೆ ಬಹಳಷ್ಟು ಬೆಲೆ ಬಾಳುವಂಥ ಮುತ್ತು, ಹವಳ, ವಜ್ರ ವೈಡೂರ್ಯಗಳನ್ನು ಗೋಡೆಗಳಲ್ಲಿ ಶೋಗಾಗಿ ಹಚ್ಚಲಾಗಿತ್ತು. ಆದರೆ 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಬ್ರಿಟಿಷರು ಇದನ್ನು ಲೂಟಿ ಮಾಡಿದರು.
ತಾಜ್ ಮಹಲನ್ನು ಈಗ ಕಟ್ಟಿಸಿದ್ದಿದ್ರೆ ಅದರ ಖರ್ಚು ಬರುತ್ತಿತ್ತು 7,608,50,00,000 ರೂಪಾಯಿಗಳು. ತಾಜ್ ಮಹಲ್ ನೋಡಲು ಇಲ್ಲಿ ಪ್ರತಿದಿನ 40,000 ರಿಂದ 50,000 ಪ್ರವಾಸಿಗರು ಬರ್ತಾರೆ. ತಾಜ್ ಮಹಲ್ ಬಗ್ಗೆ ಹೇಳಲು ಬಹಳಷ್ಟಿದೆ, ಮತ್ತೆ ಇದರ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿದಾಗ ಇನ್ನಷ್ಟು ಮಾಹಿತಿ ತಿಳಿಯೋಣ. ಈಗ ನೆಕ್ಸ್ಟ್ ನಂಬರ್ 6 ಪೆಟ್ರಾ. ಸೌದಿ ಅರೇಬಿಯಾದ ಜಾರ್ಡನ್ನಲ್ಲಿದೆ. ಇದನ್ನು ಸ್ಟೋನ್ ಸಿಟಿ ಎಂದು ಕರೆಯಲಾಗುತ್ತೆ, ಅಂದರೆ ಕಲ್ಲಿನ ನಗರ. ಇದನ್ನು ಸಂಪೂರ್ಣವಾಗಿ ಕಲ್ಲಿನಲ್ಲಿ ಕೊರೆದು ಮಾಡಲಾಗಿದೆ. ಇದನ್ನು ಕ್ರಿಸ್ತಪೂರ್ವ 3 ರಿಂದ ಕ್ರಿಸ್ತಶಕ 1 ನಡುವೆ ನಿರ್ಮಾಣ ಮಾಡಲಾಗಿದೆ. ಇವತ್ತಿನವರೆಗೂ ಈ ಪೆಟ್ರಾ ಗುಹೆಗಳ ಕೇವಲ 15% ಮಾತ್ರ ಪತ್ತೆ ಹಚ್ಚಲಾಗಿದೆ. ಪೆಟ್ರಾ ಅಂದರೆ ಗ್ರೀಕ್ ಭಾಷೆಯಲ್ಲಿ ಕಲ್ಲುಗಳು ಎಂದು ಅರ್ಥ. ಇದರಲ್ಲಿ 800ಕ್ಕಿಂತ ಹೆಚ್ಚು ಗೋರಿಗಳಿವೆ. ಅವೆಲ್ಲವೂ 2000 ವರ್ಷ ಹಳೆಯದಾಗಿವೆ. ಕ್ರಿಸ್ತಪೂರ್ವ 1 ಮತ್ತು ಕ್ರಿಸ್ತಶಕ 8ರಲ್ಲಿ ಬಂದ ಭೂಕಂಪಗಳಲ್ಲಿ ಬಹಳಷ್ಟು ಮಟ್ಟಿಗೆ ಇದರ ಶಿಲ್ಪಕಲೆ ಹಾಳಾಗಿದೆ. ನೀವು ಇದನ್ನು ನೋಡಬೇಕಾದ್ರೆ ಹಾಲಿವುಡ್ನ ಮೂವಿ ಮಮ್ಮಿ ರಿಟರ್ನ್ಸ್, ಇಂಡಿಯಾನಾ ಜೋನ್ಸ್ ಮತ್ತು ಲಾಸ್ಟ್ ಕ್ರುಸೈಡ್ನಲ್ಲಿ ನೋಡಬಹುದು. ಈ ಎಲ್ಲ ಮೂವಿಗಳು ಇಲ್ಲೇ ಚಿತ್ರೀಕರಿಸಲಾಗಿದೆ. ನಂಬರ್ 7 ಕ್ರೈಸ್ಟ್ ದ ರಿಡೀಮರ್. ಇದು ಬ್ರಾಜಿಲ್ನ ರಿಯೋ ಡಿ ಜನೈರೊದಲ್ಲಿದೆ. ಇದನ್ನು 1922 ರಿಂದ 1931 ನಿರ್ಮಾಣ ಮಾಡಲಾಗಿದೆ. ಇದು ಸಂಪೂರ್ಣ ನಿರ್ಮಾಣವಾಗಲು 9 ವರ್ಷಗಳು ಬೇಕಾಯಿತು. ಇದು ಯೇಸು ಕ್ರಿಸ್ತನ ಪ್ರತಿಮೆ. ಇದನ್ನು 60 ಲಕ್ಷ ಸೋಪ್ ಸ್ಟೋನ್ ಟೈಲ್ಸ್ನಿಂದ ಮಾಡಲಾಗಿದೆ. ಇದನ್ನು ಮೊದಲು ಮಣ್ಣಿನಲ್ಲಿ ಫ್ರಾನ್ಸ್ನಲ್ಲಿ ತಯಾರಿಸಲಾಯಿತು. ಆವಾಗ ಯೇಸು ಕ್ರಿಸ್ತನ ಒಂದು ಕೈಯಲ್ಲಿ ಗ್ಲೋಬ್ ಮತ್ತು ಇನ್ನೊಂದು ಕೈಯಲ್ಲಿ ಶಿಲುಬೆ ಇತ್ತು. ನಂತರ ಇದನ್ನು ಬ್ರಾಜಿಲ್ನಲ್ಲಿ ತಯಾರಿಸಲು ಶುರು ಮಾಡಿದಾಗ ಈಗ ನೀವು ಏನು ನೋಡ್ತಾ ಇದ್ದೀರಾ, ಈ ರೀತಿ ಇದನ್ನು ತಯಾರು ಮಾಡಲಾಯಿತು. ಇದರ ಟೋಟಲ್ ಎತ್ತರ 30 ಮೀಟರ್ ಮತ್ತು ಕೈಗಳ ಅಗಲ 28 ಮೀಟರ್. 2014ರ ಫಿಫಾ ವರ್ಲ್ಡ್ ಕಪ್ ನಡೆಯುವಾಗ ಇದಕ್ಕೆ ಸಿಡಿಲು ಬಡಿದಿತ್ತು. ಆದ್ದರಿಂದ ಇದರ ಕೈಯ ಒಂದು ಹೆಬ್ಬೆರಳಿಗೆ ಹಾನಿ ಉಂಟಾಗಿದೆ. ಪ್ರತಿ ವರ್ಷ ಈ ಯೇಸು ಕ್ರಿಸ್ತನ ಮೂರ್ತಿಯನ್ನು ನೋಡಲು 20 ಲಕ್ಷ ಜನ ಪ್ರವಾಸಿಗರು ಬರ್ತಾರೆ. ಸೊ ಫ್ರೆಂಡ್ಸ್, ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.